ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೈನಾರಿಟಿ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮೈನಾರಿಟಿ ಸ್ಕಾಲರ್ಶಿಪ್ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಮತ್ತು ಯಾವ ಥರ ಇದನ್ನು ಅಪ್ಲೈ ಮಾಡಬೇಕು, ಇದರ ಲಾಸ್ಟ್ ಡೇಟ್ ಏನು, ಇದ್ರ ಲಿಂಕ್ ಯಾವುದು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಯಸ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್. ಬನ್ನಿ, ಈಗ ಇಲ್ಲಿ ನಾವು ನೋಡಬಹುದು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಂದ ಮೆಟ್ರಿಕ್ ನಂತರ ಶುಲ್ಕ ಮರುಪಾವತಿ ಅರ್ಜಿ ಆಹ್ವಾನಿಸಲಾಗಿದೆ. ಅಂದರೆ ಫೀಸ್ ರಿಯಂಬರ್ಸ್ಮೆಂಟದ್ದು ಸ್ಕಾಲರ್ಶಿಪ್ಪದ್ದು ಇಲ್ಲೇ ಅಪ್ಲಿಕೇಶನನ್ನು ಕರೆದಿದ್ದಾರೆ. 2025-26ನೇ ಸಾಲಿನಲ್ಲಿ ಇಲ್ಲೇ PUC, ಡಿಪ್ಲೊಮಾ, ಪದವಿ ಅಂದರೆ ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು ಟೆಕ್ನಿಕಲ್ ಕೋರ್ಸಸ್, ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಓದ್ತಾ ಇರುವ ಸ್ಟೂಡೆಂಟ್ಸ್, ಮೆಟ್ರಿಕ್ ನಂತರ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳು SSP ಯೋಜನೆಯಡಿಯಲ್ಲಿ SSP ಪೋರ್ಟಲ್ನಿಂದ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಹೇಳಲಾಗಿದೆ. ಈಗ ನಮ್ಗೆ ಗೊತ್ತಿರೋಂಗೆ ಇದ್ರ ಲಾಸ್ಟ್ ಡೇಟು ಕೂಡ ನಾವು ಇದು ನೋಡಬಹುದು. ಲಾಸ್ಟ್ ಡೇಟ್ ಏನಿದೆಯಲ್ಲ 30/9/2025 ಅಂದರೆ 9ನೇ ತಿಂಗಳ 30 ತಾರೀಕು ಲಾಸ್ಟ್ ಡೇಟ್ ಇದೆ. ಸೆಪ್ಟೆಂಬರ್ 30 ಲಾಸ್ಟ್ ಡೇಟ್ ಇದೆ. ಇದಕ್ಕೆ ಲಾಗಿನ್ ಮಾಡಲಿಕ್ಕೆ ಏನು ಮಾಡಬೇಕಂದ್ರೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಬೇಕು ಅಥವಾ ssp.postmatric.karnataka.gov.in ಈ ವೆಬ್ಸೈಟ್ ಮುಖಾಂತರ ನೀವು ಲಾಗಿನ್ ಮಾಡಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗತ್ತೆ. ಈಗ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಪೋರ್ಟಲ್ಗೂ ಕೂಡ ವಿಸಿಟ್ ಮಾಡಬಹುದು. ಈಗ ನಾನೇನು ಮಾಡ್ತೀನಿ ಅಂದರೆ ಈ QR ಕೋಡ್ ಸ್ಕ್ಯಾನ್ ಮಾಡಿದ ನಂತರ ಅಥವಾ ಈ URL ಟೈಪ್ ಮಾಡಿದ ನಂತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದು ಯಾವುದಂದರೆ ssp.postmatric.karnataka. ಇಲ್ಲಿ ನಾವು ನೋಡಬಹುದು ssp.postmatric.karnataka.gov.in. ಇದರಲ್ಲಿ ಮ್ಯಾಟ್ರಿಕ್ ನಂತರ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಲಿಂಕ್ ಕೂಡ ಇಲ್ಲಿದೆ. ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ನೋಡ್ಬೋದು ಭಾಳಷ್ಟು ಲಿಂಕ್ ಇದ್ದಾವೆ. 2025-26ನೇ ಮೆಟ್ರಿಕ್ ಪೂರ್ವ, ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆದು, ಅದೇ ರೀತಿ ಈಗ ಆಲ್ರೆಡಿ 24-25 ಯಾರಿಗೆಲ್ಲ ಸ್ಕಾಲರ್ಶಿಪ್ ಎಲ್ಲ ಬಂದಿದೆ ಮತ್ತು ಅಲ್ಪಸಂಖ್ಯಾತರ ಸ್ಕಾಲರ್ಶಿಪ್ 24-25 ಎಲ್ಲದೂ ಕೂಡ ಲಿಂಕ್ ಇದರಲ್ಲಿ ಇದೆ. ಇದೇ ವೆಬ್ಸೈಟಲ್ಲಿ ನೀವು ಮೈನಾರಿಟಿ ಸ್ಕಾಲರ್ಶಿಪ್ಪು ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಮೈನಾರಿಟಿ ಸ್ಕಾಲರ್ಶಿಪ್ ಈ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ssp.karnataka.gov.in ಆಮೇಲೆ ಸ್ಟೂಡೆಂಟ್ ಲಾಗಿನನ್ನು ಯೂಸ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಮತ್ತು ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಬೇಕು. ನಾನು ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡ್ತಾ ಇದ್ದೀನಿ. ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿದ ತಕ್ಷಣ ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಮ್ಮೆ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡ್ತಾ ಇದ್ದೀನಿ. ಲಾಗಿನ್ ಮಾಡಿದ ನಂತರ ನಾವು ಇಲ್ಲಿ ನೋಡಬಹುದು ಬಹಳಷ್ಟು ಲಿಂಕ್ ಕೂಡ ಬರ್ತವೆ. ಇದರಲ್ಲಿ ನೀವು ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಬೇಕು. ಅಪ್ಲೈ ಫಾರ್ ದ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ಬರುವ ಲಿಂಕ್ ನಾವು ಇಲ್ಲಿ ನೋಡಬಹುದು. ಇದು ಡಿಪ್ಲೊಮಾ ಮತ್ತು SSLC ನಂತರ ಎಲ್ಲ ಕೋರ್ಸಸ್ಸಿಗೆ ಅಪ್ಲೈ ಆಗುತ್ತೆ. PUC ಆಗಲಿ, ITI ಆಗಲಿ, GTTSC ಆಗಲಿ. ಇದರಲ್ಲಿ ಮೊದಲನೇ ಹಂತದಲ್ಲಿ ಇಲ್ಲಿ ನಾವು ನೋಡಬಹುದು ಪರ್ಸ್ನಲ್, ಕಾಸ್ಟ್ ಮತ್ತು ಸ್ಟಡಿ ಡೀಟೇಲ್ಸನ್ನು ತುಂಬಬೇಕಾಗತ್ತೆ. ಅದೇ ರೀತಿ ಸ್ಟೆಪ್ 2 ಅಲ್ಲಿ ಕಾಲೇಜ್ ಸ್ಟೂಡೆಂಟ್ ಡೀಟೇಲ್ಸ್, ಸ್ಟೆಪ್ 3 ಅಲ್ಲಿ ಅಟೆಸ್ಟೇಷನ್ ಡೀಟೇಲ್ ಮತ್ತು ಸ್ಟೆಪ್ 4 ಅಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಮತ್ತು ಕೊನೆಯದಾಗಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತಿರುತ್ತೆ. ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮಾಡಿದ ನಂತರ ನೀವು ಈ ಸ್ಕಾಲರ್ಶಿಪ್ ಫಾರ್ಮನ್ನು ಮಾಹಿತಿ ನಿಮ್ಮ ಕಾಲೇಜಲ್ಲಿ ಕೂಡ ಸ್ಕಾಲರ್ಶಿಪ್ ಆಫೀಸರ್ಗೆ ಕೂಡ ಹೇಳಬೇಕಾಗತ್ತೆ. ಇಲ್ಲಿ ಕೂಡ ಕೆಲವೊಂದು ವಿಶೇಷ ಸೂಚನೆಗಳು ಕೊಟ್ಟಿದ್ದಾರೆ. ಈ ವಿಶೇಷ ಸೂಚನೆ ಕೂಡ ನೀವು ಪಾಲಿಸಿ ಮತ್ತು ಈ ಸ್ಕಾಲರ್ಶಿಪ್ ಅಪ್ಲಿಕೇಶನನ್ನು ಸದುಪಯೋಗ ತಗೋಬೇಕಂತ ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.